ಶ್ರೀಗಳೇ ಇಲ್ಲಿ ಇದ್ಕೊಂಡು ಅಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ನಂತರದಲ್ಲಿ ಆಗ್ತಿರುವ ಕೆಲವೊಂದು ಘಟನೆಗಳನ್ನ ನೋಡಿದಾಗ ಕೌತುಕ ಅನ್ಸುತ್ತೆ. ಅಂದ್ರೆ ಸಾಕ್ಷಾತ್ ಹನುಮ ಮಂಗನ ರೂಪದಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ ಅಂತ ಹೇಳಿ ಇಂಟರ್ನೆಟ್ನಲ್ಲಿ ಚರ್ಚೆ. ಹಾಗೆ ಮುಸಲ್ಮಾನ ಬಾಂಧವರು ಕೂಡ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ದರ್ಶನ ಪಡಿತಿದ್ದಾರೆ ಅನ್ನೋ ವಿಚಾರಕ್ಕೆ ವಿಡಿಯೋ ವೈರಲ್. ಇದನ್ನೆಲ್ಲ ತಾವು ಕಣ್ಣಾರೆ ಗಮನಿಸ್ತಿದ್ದೀರಿ. ಇಂಥ ಕೆಲವೊಂದಷ್ಟು ಅಚ್ಚರಿ ತಾವು ಗಮನಿಸಿರೋದು ಪ್ರಾಣ ಪ್ರತಿಷ್ಠೆ ನಂತರದಲ್ಲಿ, ಅದನ್ನು ಹಂಚಿಕೊಳ್ಬಹುದೇ ಅಂತ? ಅವಶ್ಯವಾಗಿ. ದೇವರಿರುವ ಕಡೆ ಭಗವಂತ ಅವನು ಎಲ್ಲರನ್ನು ಕೂಡ ಪ್ರಜಾನಾಂಚ ಹಿತೇ ರತಃ. ರಾಮಾಯಣದಲ್ಲಿ ನಾವು ಭಗವಂತನ ವ್ಯಕ್ತಿತ್ವವನ್ನು ಕಾಣುವಾಗ ಎಲ್ಲ ಪ್ರಜೆಗಳನ್ನು ಏಕರೂಪದಿಂದ ಕಾಣ್ತಾನೆ ಅಂತ ನಾವು ಕೇಳ್ತಾ ಇದ್ದೇವೆ. ನಿತ್ಯ ನಾವು ಮಾಡುವ ಪ್ರಾರ್ಥನೆಯೂ ಹಾಗೆ, ಸರ್ವೇ ಜನಾ ಸುಖಿನೋ ಭವಂತು. ಕೇವಲ ಹಿಂದೂಗಳಿಗೆ ದೇವರೇ ಒಳ್ಳೇದು ಮಾಡು, ಕೇವಲ ಇಂಥವರಿಗೆ ಮಾತ್ರ ಒಳ್ಳೇದು ಮಾಡು ಅಂತ ನಾವು ಹೇಳೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೇವೆ. ದೇವರ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ದೇವರ ಭಕ್ತರು ಸಮಾನತೆ. ಹಾಗಾಗಿ ಎಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ನಾವು ರಾಮಾಯಣದಲ್ಲಿ ನೋಡುವಾಗ ಯಾವುದು ಕಪಿಗಳು, ಆಮೇಲೆ ಆ ಜಾಂಬವಂತ, ಆಮೇಲೆ ಜಿಂಕೆಗಳು, ಆಮೇಲೆ ಜಟಾಯು ಹಕ್ಕಿ, ಹೀಗೆ ದೇವರ ಬಳಿಗೆ ಅಳಿಲು, ಎಲ್ಲರೂ ಕೂಡ ಭಗವಂತನ ಸೇವೆಗೆ ಹಾತೊರಿತಾ ಇರುವವರೇ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಕೂಡ ಇವತ್ತು ಯಾವುದೋ ಕಾರಣಾಂತರದಿಂದಾಗಿ ಅವರು ಮತಾಂತರಗೊಂಡಿದ್ದರೂ ಕೂಡ ಇವತ್ತು ರಾಮನನ್ನು ಕಂಡಾಗ ಅವರಲ್ಲಿ ಭಕ್ತಿ ಉದ್ರೇಕ ಆಗಿದೆ ಅಂತ ಅನ್ನುವಂತಹದ್ದು ಏನು ಆಶ್ಚರ್ಯ ಅಲ್ಲ. ಇಂತಹ ಸಾಮರಸ್ಯ ನಮ್ಮ ದೇಶದಲ್ಲಿ ನಿರಂತರವಾಗಿ ಮುಂದುವರಿಯಲಿ ಅಂತ ನಾವು ಆಶಿಸ್ತೇವೆ. ಅನಂತ ಭಟ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್, ಶ್ರೀಗಳಿದ್ದಾರೆ, ಮಾತನಾಡಿ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿಗಳೇ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿಗಳೇ. ಇದು ನಾವಿಲ್ಲಿ ಪ್ರತಿಷ್ಠಾಪನೆ ದಿವಸ ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಎಲ್ಲ ರಾಮತಾರಕ ಯಜ್ಞ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಅಯೋಧ್ಯದಲ್ಲಿ ಕೂಡ ಸಾಮೂಹಿಕವಾಗಿ ಏನಾದರೂ ರಾಮತಾರಕ ಯಜ್ಞ ಹಮ್ಮಿಕೊಳ್ಳುವ ಯೋಜನೆ ಇದೆಯಾ ಅಂತ ತಿಳಿಸ್ತೀರಾ ದಯವಿಟ್ಟು? ನಿತ್ಯ ನಡೀತಾ ಇದೆ ರಾಮತಾರಕ ಹೋಮ ಮಂತ್ರ, ನಿತ್ಯ ನಡೀತಾ ಇದೆ. ದೇಶದ ಉದ್ದಗಲಕ್ಕೆ ಕೋಟ್ಯಂತರ ಜನರು ಅನೇಕ ಕೋಟಿ ಸಂಖ್ಯೆಯಲ್ಲಿ ರಾಮಮಂತ್ರ ಜಪನೆಯನ್ನು ಮಾಡಿದ್ದಾರೆ. ಇದು ಕೇವಲ ಇವತ್ತು ನಿನ್ನೆ ಅಲ್ಲ, ನಮ್ಮಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ನಿರಂತರ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಅವೆಲ್ಲವನ್ನು ಕೂಡ ನಾವು ಮುಂದೆ ನಿಂತುಕೊಂಡು ಅವರೆಲ್ಲರ ಪ್ರತಿನಿಧಿಯಾಗಿ ಶತಮಾನಗಳ ಕಾಲದ ರಾಮ ಭಕ್ತರು ಮಾಡಿರತಕ್ಕಂತಹ ರಾಮ ಮಂತ್ರದ ಜಪ ಏನಿದೆ ಅದರ ಪ್ರತಿನಿಧಿಯಾಗಿ ನಿತ್ಯ ನಾವು ಈ 48 ದಿವಸಗಳ ಕಾಲವೂ ಕೂಡ ರಾಮತಾರಕ ಮಂತ್ರ ಯಜ್ಞವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಅಯೋಧ್ಯೆಯಲ್ಲಿ ರಾಮಲಲ್ಲನಿಗೆ ಪೂಜೆಯನ್ನ ಸಮರ್ಪಿಸ್ತಾ ಇರುವ ಕನ್ನಡ ಮಣ್ಣಿನ ಹೆಮ್ಮೆಯ ಶ್ರೀಗಳು, ಪೇಜಾವರ ಶ್ರೀಗಳು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಸಾಕಷ್ಟು ಮಂದಿ ದೂರವಾಣಿ ಕರೆ ಮಾಡಿ ಶ್ರೀಗಳ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಷಣ್ಮುಗ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಶ್ರೀಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಶ್ರೀಗಳಿಗೆ. ನೀವು ಈಗ ಏನ್ ಹೇಳಿದ್ರ ಹಿಂದೂಗಳು ಹೀಗೆ ಕಂಟಿನ್ಯೂ ಮತ್ತೆ ಉಳ್ಕೊಳತ್ತೆ ಅಂತ, ಅದು ನಿಜವಾಗಲೂ ಸುವರ್ಣ ಪದ ಗುರುಗಳೇ. ಯಾಕೆ ಅಂತಂದ್ರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ ಹಿಂದೆ ಫ್ರೆಂಚ್ ಇಂದ ಗ್ರೀಸ್ ಇಂದ ಟ್ರಾವೆಲ್ಸ್ ಬಂದಿದ್ರು. ಈ ಏನು ಪಾಪರ್ ಹೊಡೆದಾಕಿಂತ ಅದಕ್ಕಿಂತ 300 ವರ್ಷ ಹಿಂದೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಯಾರು ಇರಲ್ಲ, ಕೆಲವು ಬ್ರಾಹ್ಮಣರು ಇರ್ತಾರೆ. ಅವರು ಆ ಸ್ಥಳಕ್ಕೆ ನೀರ್ ಹಾಕ್ಬಿಟ್ಟು ಸರಿಯೋ ನದಿಯಿಂದವ ಅವು ಕಡ್ಲೆನ ಹುರಿದು ತಂದು ಕೊಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಇದು ದುಃಖದ ವಿಷಯ, ಇದು ಇಲ್ಲಿ ರಾಮ ಇಲ್ಲ ಅಂತ ಹೇಳಿ ಅಂತ ಅದು ಹಂಗ ಎಷ್ಟೋ ಸರ್ತಿ ಬಿದ್ದು ಹೊರಟೋಗಿದೆ, ಕಿತ್ತಾಕಿದ್ದಾರೆ ಅದನ್ನ. ಈ ತರ ಆಗ್ಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳು ನಿಜವಾಗ್ಲೂ ಯಾವಾಗ್ಲೂ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ಎಲ್ಲಿ ತನಕ ಹಿಂದೂಗಳು ನೀವು ಹೇಳ್ದಂಗೆ ಕಂಟಿನ್ಯೂ ಆಗ್ತಿರತ್ತ ಅವಾಗ ಮಾತ್ರ ಅದು ಉಳ್ಕೊಳಕ್ಕೆ ಆಗುತ್ತೆ. ಅದು ಉಳ್ಕೊಳತ್ತೆ, ಕಾಶಿದು ಉಳ್ಕೊಳತ್ತೆ, ಮಥುರಾದ ಉಳ್ಕೊಳತ್ತೆ. ಪ್ರತಿಯೊಬ್ಬರು ಹಿಂದೂಗಳು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನೀವ್ ಹೇಳಿ ಶತ ನಿಜ ಸರ್. ಇದಕ್ಕೆ ಪೂರಕವಾಗಿ ಶ್ರೀಗಳೇ, ನಾವು ಮೂರು ದೇವಸ್ಥಾನಗಳ ಬಗ್ಗೆ ಶ್ರೀಗಳೇ ಪ್ರಮುಖವಾಗಿ ಅಂದ್ರೆ ಲೆಕ್ಕದ ಪ್ರಕಾರ ಸಾವಿರಾರು ದೇವಸ್ಥಾನಗಳನ್ನ ನಿರ್ನಾಮ ಮಾಡ್ಲಾಯ್ತು ಅನ್ನೋದಾದ್ರೂ ಕೂಡ 3 ದೇವಸ್ಥಾನಗಳು ಅಯೋಧ್ಯೆ, ಮಥುರಾ, ಕಾಶಿ ಮೂರನ್ನೇ ಕೇಳ್ತಾ ಇರೋದು ಯಾಕೆ? ಅದ್ರ ಪ್ರಾಮುಖ್ಯತೆ ಅದನ್ನು ಒಳಗೊಂಡು ಉತ್ತರ ಕೊಡಬಹುದಾ ಅಂತ ಹೇಳಿ. ನೋಡಿ, ನಮ್ಮಲ್ಲಿ ಪುರಾಣೇತಿಹಾಸಗಳಲ್ಲಿ ಸಿಗುವಂತಹ ಮಾತು, ನಮ್ಮ ಭರತಖಂಡದಲ್ಲಿ 7 ಮೋಕ್ಷದಾಯಕವಾದಂತಹ ಕ್ಷೇತ್ರಗಳಿದ್ದಾವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ ಜೈವ ಸಪ್ತೈತಾಹ ಮೋಕ್ಷದಾಯಕಾಹ. ಇವೆಲ್ಲವೂ ಕೂಡ ಮೋಕ್ಷದಾಯಕವಾಗಿರತಕ್ಕಂಥ ಕ್ಷೇತ್ರಗಳು ಅಂತ ಹೇಳಿಕೊಂಡು ವೇದವ್ಯಾಸ ದೇವರು ವರ್ಣಿಸಿದ್ದಾರೆ. ಹಾಗಾಗಿ ಇಂತಹ ಕ್ಷೇತ್ರಗಳು ನಮಗೆ ಬೇಕೇ ಬೇಕು. ಇವು ಮಾತ್ರ ಅಲ್ಲ, ನಮ್ಮಲ್ಲಿ
ಏನೆಲ್ಲ ಇಂತಹ ದುರ್ಘಟನೆಗಳು ನಡೆಸಿದ್ದಾವೆ, ಅವು ಎಷ್ಟನ್ನು ಪರಿಮಾರ್ಜನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟೋ ಅಷ್ಟನ್ನು ಕೂಡ ಪರಿಮಾರ್ಜನೆ ಮಾಡಿಕೊಳ್ಬೇಕು. ನಾವು ಕಾನೂನು ಹೋರಾಟದಲ್ಲಿ ಮಾಡೋದಕ್ಕೆ ಯಾವ ತಪ್ಪೂ ಇಲ್ಲ. ವಸಂತ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿ. ವಸಂತ್ ಅವರೇ ನಮಸ್ಕಾರ, ಶ್ರೀಗಳಿದ್ದಾರೆ, ಮಾತನಾಡಿ. ಓಕೆ, ನಮಸ್ಕಾರ ಗುರುಗಳೇ. ವಸಂತ್ ಅವರೇ, ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಿ, ನೇರವಾಗಿ ಫೋನ್ ನಲ್ಲಿ ಮಾತನಾಡಿ. ಓಕೆ ಓಕೆ. ಈಗ ಆಹ್ವಾನ ಪತ್ರಿಕೆ ಕೊಟ್ಟಿರಲ್ಲ ನೀವು ರಾಮ್ ದೇವ್ರದ್ದು, ಆಹ್ವಾನ ಪತ್ರಿಕೆ ನಮ್ಮ ಭಾರತ ದೇಶರಿಗೆ ಯಾಕೆ ಕೊಡಬೇಕು? ನಮ್ಮ ಭಾರತೀಯ ಸಂಪ್ರದಾಯ ಯಾವುದಿಲ್ಲ ಅದು. ನಮ್ಮ ರಾಮದೇವ್ರದ್ದು ಅಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ. ಗೊತ್ತಾಗಿಲ್ಲ, ಏನ್ ಹೇಳಿ? ಗುರುಗಳೇ, ಗೊತ್ತಾಗಿಲ್ಲ, ಏನ್ ಹೇಳಿ? ಇದು ನಾವು ಆಹ್ವಾನ ಪತ್ರಿಕೆ ಕೊಟ್ಟಿರಲ್ಲ, ನೀವು ಯಾಕೆ ಕೊಡ್ಬೇಕದನ್ನ? ನಮ್ಮ ಭಾರತೀಯರು ಎಲ್ಲರೂ ಒಂದಾಗಿ ಮಾಡ್ಬೇಕಾಗಿದ್ದದು. ಅಂದ್ರೆ ವಿಶೇಷವಾಗಿ ಆಮಂತ್ರಣ ಯಾಕೆ ಅಂತ ಹೇಳಿ ಎಲ್ಲರೂ ಒಂದಾಗಿ ಮಾಡೋಣ ಅಂತ ಹೇಳಿಕೊಂಡೆ ಆಹ್ವಾನ ಕೊಟ್ಟದ್ದು. ಎಲ್ಲರೂ ಒಂದಾಗಿ ಮಾಡೋಣ ಅಂತ ಆಹ್ವಾನ ಕೊಟ್ಟದ್ದು. ಸರಿ ಸರಿ ಸರಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.